ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ರೇವಣ್ಣ ಅವರು ನಿನ್ನೆ ಅಷ್ಟೇ ಬಂದಿದ್ದಾರೆ. ಬಟ್ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಹೋಗಿ ಭೇಟಿಯಾಗಿದ್ರು. ನಾನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡದೆ ಶಿಕ್ಷೆ ಆಯ್ತಲ್ಲ ಅಂತ ಜೈಲು ಶಿಕ್ಷೆಯ ಬಗ್ಗೆ ಎಚ್.ಡಿ. ರೇವಣ್ಣ ಅವರು ಕೊರಗ್ತಾ ಇದ್ದಾರಂತೆ. ಮಾಜಿ ಸಚಿವರ ಅಳಲನ್ನ ಈಗ ಜಿಟಿ ದೇವೇಗೌಡರು ಬಿಚ್ಚಿಟ್ಟಿದ್ದಾರೆ. ಆಪ್ತರ ಬಳಿ ಅಳಲು ತೋಡಿಕೊಳ್ತಾ ಇದ್ದಾರೆ ರೇವಣ್ಣ ಅವರು. ಹೋಗ್ತಾ ಇದ್ದಾರೆ ರೇವಣ್ಣವರು. ಮೊನ್ನೆ ಅಲ್ಲೇ ಹೋಗಿ ಭೇಟಿ ಮಾಡಿದ್ನಲ್ಲ, ಅಲ್ಲೇ ಹೋಗಿ ಭೇಟಿ ಮಾಡಿದ್ದೆ. ಅವ್ರು ದೇವರಿದ್ದಾನೆ, ನಾನೇನೂ ತಪ್ಪು ಮಾಡಿಲ್ಲ, ಮಾಡದೆ ಶಿಕ್ಷೆ ಆಯ್ತಲ್ಲ ಅಂಥೇಳಿ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು, ಕೊರಗ್ತಾಯಿದ್ರು. ನೆನ್ನೆ ಅವ್ರು ಅದೇ ಹೇಳಿದರು, ಮೊನ್ನೆ ದೇವರು ಏನು ಮಾಡ್ತಾನೆ ಮಾಡಲಿ ಅಂಥೇಳಿ. ಬಂದ ಕೂಡಲೇ ಎಲ್ಲ ದೇವಾಲಯಗಳಿಗೂ ದರ್ಶನಕ್ಕೆ ಹೊರಟಿದ್ದಾರೆ. ಮನುಷ್ಯ ಆದವ್ರಿಗೆ ಒಂದಲ್ಲ ಒಂದು ಟೈಮು ಅನುಕಂಪ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನುಷ್ಯ ಆದವ್ರಿಗಿದೆ. ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸರ್, ಇಷ್ಟಕ್ಕೆಲ್ಲ ಕಾರಣ ಸರ್ಕಾರನ ಅಂತ ಆರೋಪನ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಏನೇನೋ ಮಾತನಾಡಿದರು ಅವರು. ಈಗ ದಿಢೀರಾಗಿ ಅದೇ ಅವರು ಆ ಸಂದರ್ಭಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತವೆ. ಆದರೂ ಕೂಡ ನಿಜವಾದಂಥ ಅರಿವಾಗಿ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಇದು ರೇವಣ್ಣ ಅವ್ರ ಬಂಧನ ನೀವು ರಾಜಕೀಯ ಅಂತ ಅನಿಸುತ್ತೆ ಈಗ ತಮಗೆ? ರೇವಣ್ಣವರು ತಪ್ಪು ಮಾಡದೆ ಅವ್ರಿಗೆ ಆ ಒಂದು ಶಿಕ್ಷೆ ಅನುಭವಿಸಿದ್ದು ಅವ್ರ ಮನಸ್ಸಲ್ಲೂ ನೋವಿದೆ, ಜನಗಳಿಗೂ ಗೊತ್ತಿದೆ, ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ. ಸೊ ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವೋ ಅನ್ನೋದು ತನಿಖೆಯಿಂದ ಅದಾದ ನಂತರ ಕೋರ್ಟ್ನಲ್ಲಿ ಎಲ್ಲವೂ ಕೂಡ ಸಾಬೀತಾದ ನಂತರ ಸಾಕ್ಷ್ಯಗಳೇನಿದೆ ಅನ್ನೋದರ ಆಧಾರದ ಮೇಲೆ ಅದು ನಿರ್ಧಾರ ಆಗತ್ತೆ. ಸೊ ಅವ್ರವ್ರ ಹೇಳಿಕೆಗಳು ಅವ್ರು ಕೊಡ್ತಾರೆ. ಈಗ ಸದ್ಯಕ್ಕೆ ಅವರು ಒಂದಿಷ್ಟು ಕೊರಗ್ತಾ ಇದ್ದಾರಂತೆ.